ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಯು ಜಿ ಸಿ ನೆಟ್ ಪರೀಕ್ಷೆಯನ್ನು ಅಟೆಂಡ್ ಮಾಡಿದ್ದೀರಿ. ಎಲ್ಲರೂ ಕೂಡ ಕೇಳ್ತಾ ಇದ್ದೀರಿ, ಈ ಒಂದು ಕೀ ಆನ್ಸರ್ ಅಂತಕ್ಕಂಥದ್ದು ಯಾವಾಗ ಪ್ರಕಟ ಆಗ್ತದೆ ಅಂತೇಳಿ. ಆಲ್ಮೋಸ್ಟ್ ಸ್ನೇಹಿತರೆ, ನಾವು ಈ ಹಳೆಯ ಒಂದು ಟ್ರೆಂಡನ್ನು ಇಲ್ಲಿ ಗಮನಿಸ್ತಾ ಬಂದಾಗ ಆಲ್ಮೋಸ್ಟ್ ಏನು ಅಂತಂದರೆ 7 8 ಡೇಸಲ್ಲಿ ಒಂದು ಕೀ ಆನ್ಸರನ್ನು ಬಿಡುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ. ಆಲ್ಮೋಸ್ಟ್ ಏನಂತಂದರೆ ನಾಳೆ ದಿನ, ಐ ಥಿಂಕ್ ನಾಳೆ ದಿನ ಲಾಸ್ಟ್ ಎಕ್ಸಾಮ್ ಅನಿಸುತ್ತೆ. 5ನೇ ತಾರೀಕಿಗೆ ಕೊನೆಯ ಒಂದು ಪರೀಕ್ಷೆ ಇದೆ. ಅಂದರೆ ರವಿವಾರ ಕೊನೆಯ ಅಂತಿಮ ಒಂದು ಪರೀಕ್ಷೆ ಅಂತಕ್ಕಂಥದ್ದಿದೆ. ಅದಾದ ನಂತರ ಆಲ್ಮೋಸ್ಟ್ ಒಂದು 7 ಇಲ್ಲ ಅಂತಂದರೆ 8 ಡೇಸ್ಗೆ ಈ ಒಂದು ಕೀ ಆನ್ಸರನ್ನು ಪ್ರಕಟ ಮಾಡುವಂತಹ ಸಾಧ್ಯತೆಗಳು ಇದೆ. ಓಕೆನಾ. ಈ 30ನೇ ತಾರೀಕಿಗೆ ಎಕ್ಸಾಮ್ಗಳು ಕಂಪ್ಲೀಟ್ ಆಗಬೇಕಾಗಿತ್ತು. ಒಂದು ಯಾವುದೋ ಶಿಫ್ಟಿದ್ದು ಕ್ಯಾನ್ಸಲ್ ಆಗಿ ಅದು 5ನೇ ತಾರೀಕಿಗೆ ಅವರು ರೀಶೆಡ್ಯೂಲ್ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ಅಂದರೆ ಅದಾದ ಒಂದು 2 ರಿಂದ 3 ದಿನಗಳಲ್ಲಿ ಒಂದು ಅಂತಿಮವಾದಂತಹ ಒಂದು ಕೀ ಉತ್ತರಗಳು. ಓಕೆನಾ. ಪ್ರಾವಿಷನಲ್ ಬಿಡ್ತಾರೆ, ಆನಂತರ ನೀವು ಅದನ್ನು ಅಬ್ಜೆಕ್ಷನ್ ಮಾಡಿದಾಗ ಅಂತಿಮ ಕೀ ಉತ್ತರ ಮತ್ತು ಅಂತಿಮವಾಗಿ ರಿಸಲ್ಟ್ ಅಂತಕ್ಕಂಥದ್ದು ಬರ್ತದೆ. ಇವಾಗ ನಾವು ಲಾಸ್ಟ್ ಜೂನಲ್ಲಿ ನಡೆದಿರ್ತಕ್ಕಂತಹ ಒಂದು ಪರೀಕ್ಷೆ ನೋಡಿದಾಗ 7 ಡೇಸಲ್ಲಿ ಕೀ ಉತ್ತರಗಳನ್ನ ಬಿಟ್ಟಿದ್ರು. ಅದಾದ ನಂತರ ಡಿಸೆಂಬರ್ 2025ರಲ್ಲಿ ನಡೆದಿರ್ತಕ್ಕಂಥದ್ದು ಅದು ಕೂಡ 7 ರಿಂದ 8 ಡೇಸಲ್ಲಿ ಕೀ ಆನ್ಸರ್ ಅಂತಕ್ಕಂಥದ್ದು ಬಂದಿತ್ತು. ನೆಕ್ಸ್ಟ್ ಡಿಸೆಂಬರ್ 2024 ನಾವು ನೋಡ್ತಾ ಬಂದಾಗ 8 ಡೇಸನ್ನು ತೊಗೊಂಡಿದ್ರು ಸ್ನೇಹಿತರೆ. ಹಾಗಾಗಿ 30ನೇ ತಾರೀಕಿಗೆ ನಿಮ್ಮ ಪರೀಕ್ಷೆ ಕಂಪ್ಲೀಟ್ ಆಗಬೇಕಾಗಿತ್ತು. ಅಂದರೆ ಜುಲೈ 7 ಅಥವಾ 8ಗೆ ನಿಮ್ಮದು ಪ್ರಾವಿಷನಲ್ ಕೀ ಆನ್ಸರ್ಗಳು ಬರುವಂತಹ ಸಾಧ್ಯತೆಗಳು ಇದೆ ಸ್ನೇಹಿತರೆ. ಓಕೆನಾ. ಕೀ ಆನ್ಸರನ್ನು ಅಬ್ಜೆಕ್ಷನ್ ಹಾಕೋದಕ್ಕೆ ಮತ್ತೆ ನಿಮಗೊಂದು 2 ದಿನ ಅವರು ಅವಕಾಶವನ್ನು ಕೊಡ್ತಾರೆ. ನೀವೇನಾದರೂ ಅಂತಹ ಪ್ರಶ್ನೆಗಳಿಗೆ ಗೊಂದಲ ಇತ್ತು ಅಂದರೆ ಅಥವಾ ಕೀ ಆನ್ಸರ್ ಏನಾದರೂ ರಾಂಗ್ ಕೊಟ್ಟಿದ್ರೆ ಅದಕ್ಕೆ ನೀವು ಅಬ್ಜೆಕ್ಷನ್ ಕೂಡ ಹಾಕ್ಬೋದು. ಓಕೆನಾ. ಕೀ ಉತ್ತರಗಳು ಬಂದಾಗ ನಾವು ಅಪ್ಡೇಟ್ ಕೊಡ್ತಾ ಇರ್ತೀವಿ. ನಮ್ಮ ಚಾನಲನ್ನು ನೀವು ಫಾಲೋ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಟ್ರೆ, ಅದೇ ರೀತಿ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಅಲ್ಲಿಯೂ ಕೂಡ ನೀವು ಜಾಯ್ನ್ ಆಗ್ತಾ ಬರ್ಬೋದು ಸ್ನೇಹಿತರೆ. ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.